ನಮಸ್ಕಾರ ಪ್ರಿಯ ಸಿಂಹರಾಶಿಯವರೇ, ಈ ಕ್ಷಣ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಇದು ಯಾದೃಚ್ಛಿಕ ಅಲ್ಲ, ಇದು ಸೂರ್ಯ ದೇವರ ಕರೆ. ಫೆಬ್ರವರಿ 11ರಿಂದ 15 ಈ 5 ದಿನಗಳಲ್ಲಿ ನಿಮ್ಮ ಮೇಲೆ ಇದ್ದ ಅವಮಾನ ಕರಗುತ್ತೆ. ನಿಮ್ಮ ಶಕ್ತಿ ಮತ್ತೆ ಎದ್ದು ನಿಲ್ಲುತ್ತೆ. ನಿಮ್ಮನ್ನು ತಗ್ಗಿಸಿ ನೋಡಿದವರು ಮೌನವಾಗ್ತಾರೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಹೇಳೋ ಪರಿಹಾರ ನಿಮ್ಮ ಗೌರವ, ಅಧಿಕಾರ, ಹಣ ಮರುಸ್ಥಾಪನೆ ಮಾಡುತ್ತೆ. ಮೊದಲನೆಯ ದಿನ ಸಿಂಹರಾಶಿಯವರೇ, ಈ ದಿನ ಸೂರ್ಯ ಶನಿ ಪ್ರಭಾವ. ಹೊರಗೆ ಗಟ್ಟಿ, ಒಳಗೆ ನೋವು. ನಿಮ್ಮ ಶ್ರಮಕ್ಕೆ ಗೌರವ ಸಿಗದ ಭಾವನೆ. ಯಾರೋ ನಿಮ್ಮ ಕ್ರೆಡಿಟ್ ಕದ್ಕೊಳ್ಬಹುದು. ಹಣ ಬರ್ತದೆ, ಆದರೆ ತೃಪ್ತಿ ಇಲ್ಲ. ನಾನು ಬಲಿಷ್ಠನಂತೆ ಕಾಣ್ತೀನಿ, ಆದರೆ ನೋವುಗಳು ನನಗಿದೆ. ಎಚ್ಚರಿಕೆ, ಈ ದಿನ ಅಹಂಕಾರ ಬೇಡ, ಶಾಂತ ಮೌನವೇ ಗೆಲುವು. ಪರಿಹಾರ: ಓಂ ಸೂರ್ಯಾಯ ನಮಃ 21 ಬಾರಿ ಈ ಮಂತ್ರವನ್ನು ಜಪಿಸಿ. ಕೆಂಪು ಅಥವಾ ಕಿತ್ತಳೆ ಬಣ್ಣದ ಉಡುಪುಗಳನ್ನು ಧರಿಸಿ. ಎರಡನೆಯ ದಿನ, ಈ ದಿನ ಮಾನ, ಗೌರವ ಪರೀಕ್ಷೆ. ಕುಟುಂಬ, ನಿಮ್ಮ ಮಾತು ತಪ್ಪಾಗಿ ಅರ್ಥ ಆಗಬಹುದು. ಅಧಿಕಾರದ ಗೊಂದಲ. ಪ್ರೀತಿ, ನನ್ನ ಗೌರವ ಇದೆಯಾ ಅನ್ನೋ ಪ್ರಶ್ನೆ. ಮೌನ ಸಂಘರ್ಷವಾಗುತ್ತೆ. ಮನಸ್ಸು, ಈ ದಿನ ನಿಮ್ಮನ್ನು ತಗ್ಗಿಸಿದ ಮಾತು ನಿಮ್ಮೊಳಗೆ ಬೆಂಕಿ ಹಚ್ಚುತ್ತೆ. ನಾನು ಮೌನವಾಗಿದ್ದೀನಿ, ಆದರೆ ದುರ್ಬಲ ಅಲ್ಲ, ಸಮಯಕ್ಕಾಗಿ ಕಾಯ್ತಿದ್ದೀನಿ. ಮೂರನೆಯ ದಿನ ಸಿಂಹರಾಶಿಯವರೇ, ಇಲ್ಲಿಂದ ನಿಮ್ಮ ರಾಜ ಸಿಂಹರೂಪ ಹೊರಬರುತ್ತೆ. ಅಧಿಕಾರ, ಗೌರವ, ದೊಡ್ಡ ಅವಕಾಶ. ಹಳೆಯ ವಿರೋಧಿಗಳು ಮೌನರಾಗ್ತಾರೆ. ಹಣ, ದೊಡ್ಡ ಡೀಲ್, ಅಚಾನಕ್ ಲಾಭ. ನಿಂತಿದ್ದ ಹಣಕ್ಕೆ ಚಾಲನೆ ಸಿಗುತ್ತೆ. ಈ ದಿನ ಸೂರ್ಯಕಿರಣ, ಕೆಂಪು ಹೂವು, ಚಿನ್ನದ ವಸ್ತು ಪದೇ ಪದೇ ಕಂಡ್ರೆ ಅದು ಸೂರ್ಯದೇವರ ಆಶೀರ್ವಾದ. ಇಷ್ಟು ದಿನ ನಾನು ಮೌನದಲ್ಲಿದ್ದೆ, ಈಗ ನನ್ನ ಸಿಂಹನಾದ ಕೇಳಿಸುತ್ತೆ. ನಾಲ್ಕನೇ ದಿನ, ಪ್ರೀತಿಯಲ್ಲಿ ಸತ್ಯದ ದಿನ. ಕೆಲ ಸಿಂಹರಾಶಿಯವರಿಗೆ ಮದುವೆ ಮಾತು, ಗೌರವದ ಪ್ರೀತಿ. ಕೆಲವರಿಗೆ ಅಹಂಕಾರದ ಸಂಘರ್ಷ ಅಥವಾ ಸ್ಪಷ್ಟ ಅಂತ್ಯ. ಕುಟುಂಬ, ನಿಮ್ಮ ಮಾತಿಗೆ ಮೌಲ್ಯ, ಗೌರವ ಮರಳಿ ಬರುತ್ತೆ. ವಿಶೇಷ, ಈ ದಿನ ನಿಮ್ಮ ಬಗ್ಗೆ ಮಾತನಾಡುವ ಮಾತು ಭವಿಷ್ಯದ ಸೂಚನೆ. ಐದನೇ ದಿನ ಸಿಂಹರಾಶಿಯವರೇ, ಈ ದಿನ ನಿಮ್ಮ ಕಿರೀಟ ಮತ್ತೆ ತಲೆಯ ಮೇಲೆ ಇರುತ್ತೆ. ಲೀಡರ್ಶಿಪ್, ನಿರ್ಧಾರ ಶಕ್ತಿ, ಗೌರವ ಹೆಚ್ಚಾಗುತ್ತೆ. ಹಣ, ಸ್ಥಿರ ಆದಾಯವಾಗುತ್ತೆ. ದೊಡ್ಡ ಪ್ಲಾನ್ ಮಾಡ್ತೀರಾ. ಈ ದಿನ ಸೂರ್ಯೋದಯ ನೋಡಿದ್ರೆ, ದೇವಾಲಯದ ಧ್ವಜ ಕಂಡ್ರೆ, ಕೆಂಪು ಬಣ್ಣ ಹೆಚ್ಚಾಗಿ ಕಂಡ್ರೆ ನಾನು ಬಿದ್ದಿದ್ದೆ, ಆದರೆ ಸಿಂಹ ಎಂದಿಗೂ ಸೋಲಲ್ಲ. ಫೆಬ್ರವರಿ 11ರಿಂದ 15 ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ. ಓಂ ಸೂರ್ಯಾಯ ನಮಃ 108 ಬಾರಿ ಈ ಮಂತ್ರವನ್ನು ಜಪಿಸಿ. ಕೆಂಪು ಹೂವನ್ನು ಅರ್ಪಣೆ ಮಾಡಬೇಕು. ಇನ್ನು ತಪ್ಪಿಸಬೇಕಾದಂಥ ವಿಚಾರಗಳು: ಅಹಂಕಾರ, ಅವಮಾನ ಮಾಡುವ ಮಾತು, ಕೋಪ. ಏನು ಫಲ ಸಿಗುತ್ತೆ ಅಂದರೆ ಗೌರವ, ಅಧಿಕಾರ, ಹಣದ ಹೇರಿಕೆಯಾಗುತ್ತೆ. ಸಿಂಹರಾಶಿಯವರೇ, ಈ ವಿಡಿಯೋ ನಿಮ್ಮವರಿಗೆ ಬಂದಿದ್ದೆ ಅಂದರೆ ಸೂರ್ಯ ನಿಮ್ಮನ್ನು ಆಯ್ಕೆ ಮಾಡಿದ್ದಾನೆ. ಸೊ ಕಮೆಂಟ್ನಲ್ಲಿ ಓಂ ಸೂರ್ಯಾಯ ನಮಃ ಅಂತ ಬರೀರಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಶತ್ರುಗಳ ಮೌನ್ಯದ ರಹಸ್ಯವನ್ನು ನಾನು ಹೇಳ್ತಾ ಹೋಗ್ತೀನಿ. ಅವರು ಯಾಕೆ ಅಷ್ಟು ಮೌನವಾಗಿರ್ತಾರೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಶತ್ರುಗಳ ಮೌನದ ರಹಸ್ಯ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.